ನೀವು ಒಳ್ಳೆಯವರಾಗಿದ್ದು ದೇವರ ಭಕ್ತರಾಗಿದ್ರು ಕೂಡ ನೀವು ಇಷ್ಟಪಡೋರನ್ನ ಮತ್ತೆ ನೀವು ಇಷ್ಟಪಟ್ಟಿದ್ದನ್ನ ದೇವ್ರು ಯಾಕೆ ನಿಮ್ಮಿಂದ ದೂರ ಮಾಡ್ತಾನೆ ಗೊತ್ತಾ? ಇದೇ ಪ್ರಶ್ನೆಯನ್ನ ಒಮ್ಮೆ ಅರ್ಜುನ ಶ್ರೀಕೃಷ್ಣನ್ಗೆ ಕೇಳ್ತಾನೆ, ಪ್ರಭು ನೀವು ಪ್ರೀತಿಸುವಂತ ವ್ಯಕ್ತಿಗಳಿಗೆ ನೀವೇನ್ ಮಾಡ್ತೀರಾ ಅಂತ. ಆಗ ಶ್ರೀಕೃಷ್ಣ ಹೇಳ್ತಾರಂತೆ, ಕರೋಮಿ ಬಂಧು ವಿಚ್ಛೇದಂ, ಅಂದ್ರೆ ನಾನು ಯಾರನ್ನ ಪ್ರೀತಿಸ್ತೇನೆ ಅವರ ಬಂಧುಗಳನ್ನ ಸ್ನೇಹಿತರನ್ನ ಅವರಿಂದ ದೂರ ಮಾಡ್ಬಿಡ್ತೀನಿ ಅಂತ. ಯಾವಾಗ ಅವರು ಒಂದಷ್ಟು ಸಂಬಂಧಗಳನ್ನ ಕಳ್ಕೊಳ್ತಾರೋ ಅವ್ರಿಗೆ ಅನ್ಸುತ್ತೆ ಹೋಗಿದ್ದು ಬರೀ ಸಂಬಂಧಗಳಲ್ವಾ, ನನ್ನ ಹತ್ರ ದುಡ್ಡಿದೆ ಬಿಡು ಅಂತ. ಆಗ ಶ್ರೀಕೃಷ್ಣ ಮುಂದುವರಿಸಿ ಹೇಳ್ತಾರಂತೆ, ಹರೇಶ ತದ್ಧನಂ ಸನೈ, ಅಂದ್ರೆ ನಾನು ಅವ್ರ ಹತ್ರ ಇರುವಂತಹ ದುಡ್ಡು ಮತ್ತೆ ಸಂಪತ್ತು ಕೂಡ ನಿಧಾನವಾಗಿ ಕಿತ್ಕೋತೀನಿ. ಅವರಿಗೆ ಯಾವಾಗ ಇರೋದೆಲ್ಲ ಕೂಡ ಶೂನ್ಯ ಅನ್ಸುತ್ತೋ ಆಗ ಅವರು ನನ್ನ ಪಾದಗಳಿಗೆ ಬಂದು ಶರಣಾಗ್ತಾರೆ. ಅವ್ರು ಒಮ್ಮೆ ನನ್ ಮುಂದೆ ಬಂದು ನಿಂತು ನೀನೇ ಎಲ್ಲ ಅಂತ ಶರಣಾದ ಮೇಲೆ ನಾನು ಅವ್ರ ಜೀವನಕ್ಕೆ ಎಂಟ್ರಿ ಕೊಡ್ತೀನಿ, ಆಮೇಲೆ ಅವ್ರು ಬಯಸಿದ್ದನ್ನೆಲ್ಲ ನಾನು ಕೊಡ್ತೀನಿ ಅಂತ. ಸೊ ಜೀವನದಲ್ಲಿ ಒಳ್ಳೆಯವರಿಗೆ ದೇವರು ಮೊದಲು ಕಷ್ಟಗಳನ್ನ ಕೊಡ್ತಾನೆ, ಎಲ್ಲವನ್ನ ಕಿತ್ಕೊಳ್ತಾನೆ, ಅವರನ್ನ ಪರೀಕ್ಷೆ ಕೂಡ ಮಾಡ್ತಾನೆ. ಜೀವನದ ಪರೀಕ್ಷೆಯಲ್ಲಿ ಅವರೊಮ್ಮೆ ನಿಯತ್ತಾಗಿ ಗೆದ್ದು ತೋರಿಸಿದ್ರೆ ಆಗ ಕೃಷ್ಣ ಹೇಗೆ ಅರ್ಜುನನಿಗೆ ಸಾರಥಿಯಾಗಿ ಅವನನ್ನ ಗೆಲ್ಲಿಸ್ತಾನೋ ನಿಮ್ಗೂ ಕೂಡ ಸಾರಥಿಯಾಗಿ ನಿಮ್ಮ ಜೀವನದಲ್ಲಿ ಗೆಲ್ಲಿಸ್ತಾನೆ.